Hello everyone. ಸೊ ಈ ಸತಿ ಎಕ್ಸಾಮಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಥವಾ ಏನೆಲ್ಲ ಅಪ್ಡೇಟ್ಸ್ ಇದೆ. ಕರ್ನಾಟಕ ಗೌರ್ಮೆಂಟ್ ಈ ಸತಿ ಎಕ್ಸಾಮನ್ನು 3 ಪ್ಯಾಟರ್ನಲ್ಲಿ ಮಾಡಿದೆ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಆ್ಯಂಡ್ ಆಲ್ರೆಡಿ ಎಲ್ರಿಗೂ ಪರಿಚಯ ಆಗಿರುವಂಥದ್ದು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಅಲ್ಲಿ ಇದನ್ನು ನೀವು ಬರೀತೀರಾ. ಎಲ್ಲ 3 ಎಕ್ಸಾಮ್ಸನ್ನು ಕನ್ಸಿಡರ್ ಮಾಡಿ ಯಾವುದು ಜಾಸ್ತಿ ಮಾರ್ಕ್ಸ್ ಇದೆ ಅದನ್ನು ಏನು ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಬಟ್ ಸ್ಟಿಲ್ ಇಲ್ಲಿ ಸ್ವಲ್ಪ ರೀಸೆಂಟಾಗಿ ಬಂದಿರುವಂಥದ್ದು ನ್ಯೂಸ್ ಆರ್ಟಿಕಲ್ ಪ್ರಕಾರ ಎಕ್ಸಾಮ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸಲ್ಲಿ ತುಂಬ ಚೇಂಜಸ್ ಆಗಿದೆ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಈ ವಿಡಿಯೋ ಅಲ್ಲಿ ನಿಮಗೆ ನಾನು ಹೇಳ್ತೀನಿ ಯಾವ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ. ಎಲ್ಲ ಎಕ್ಸಾಮ್ ಸೆಂಟರ್ಸಲ್ಲೂ ಕೂಡ ಏನಾಗಿರುತ್ತೆ ಅಂದರೆ CCTV ಫುಟೇಜ್ ಇರುವಂಥದ್ದು ಎಕ್ಸಾಮ್ ಸೆಂಟರ್ಸನ್ನು ಸೆಲೆಕ್ಟ್ ಮಾಡಿದೆ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಏನಕ್ಕಂದರೆ ಕಾಪಿ ಆಗಬಾರ್ದು, ಮಾಲ್ ಪ್ರಾಕ್ಟೀಸ್ ಆಗಬಾರ್ದು, ಬೇರೆ ಮಕ್ಕಳ ಜೊತೆಯಲ್ಲಿ ಏನಾಗಬಾರ್ದು, ಇದು ಚೀಟಿಂಗ್ ಆಗಬಾರ್ದು ಅಂತ ಏನು ಮಾಡಿದ್ದಾರೆ. ದಿಸ್ ಟೈಮ್ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ದ ಎಕ್ಸಾಮ್ ವೆರಿ ಸ್ಟ್ರಿಕ್ಟ್ಲಿ ಅನ್ನೋ ಏನಕ್ಕೆ ಅಂತಿದ್ದೀನಿ ಅಂದರೆ ಬಿಕಾಸ್ ಯು ಹ್ಯಾವ್ ಟು ಸ್ಟಡಿ ಆ್ಯಂಡ್ ವೆಲ್ ಆ್ಯಂಡ್ ಗುಡ್ ಆ್ಯಂಡ್ ಕಮ್ ಫಾರ್ ದ ಎಕ್ಸಾಮ್. ಇದೇ ರೀತಿಯಲ್ಲಿ ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಎಜುಕೇಷನ್ ಬೋರ್ಡ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಅಥವಾ ಒಂದು ಅಪ್ಡೇಟನ್ನು ರಿಲೀಸ್ ಮಾಡಿದ್ದೆ. ದಿಸ್ ಟೈಮ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಟರ್ನ್ ದೇರ್ ಬ್ಯಾಕ್ ಟುವರ್ಡ್ಸ್ ದ ವಾಲ್, ಟುವರ್ಡ್ಸ್ ದ ಕಾಪಿ ಅಂತ ಹೇಳಿದ್ದಾರೆ. ಏನು ಇದ್ರ ಅರ್ಥ ಏನು? ದಟ್ ಮೀನ್ಸ್ ಮುಂಚೆ ನೀವೇನು ಮಾಡ್ತಿದ್ರಿ, ಎಕ್ಸಾಮು ಬ್ಯಾಕ್ 1 by 1 ಬ್ಯಾಕ್ ಕೂತ್ಕೊಂಡು ಬರಿತಿದ್ರಿ. ಆವಾಗ ಏನಾಗ್ತಿತ್ತು, ಯಾರು ಬಂದ್ರೂ ನಿಮ್ಗೆ ಏನಾಗ್ತಿತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಸ್ಕ್ವಾಡ್ ಬಂದಿದ್ದ ತಕ್ಷಣ ಬಂದು ಚೆಕ್ ಮಾಡಿದ ತಕ್ಷಣ ಸ್ಕ್ವಾಡ್ ಬಂದರು ಅಂತ ಯು ನೀಡೆಡ್ 10 minutes ಟು ಕಮ್ ಔಟ್ ಫ್ರಮ್ ದಟ್ ಟ್ರಾಮಾ ಆಗಿರಲಿ ಅಥವಾ ಆ ಟೆನ್ಷನ್ ಆಗಿರಲಿ, ಆ ನರ್ವಸ್ನೆಸ್ ಆಗಿರಲಿ. ಸೊ ಅದಕ್ಕೆ ಈ ಸತಿ ಏನು ಮಾಡಿದ್ದಾರೆ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಟರ್ನ್ ದೇರ್ ಫೇಸ್ ಟುವರ್ಡ್ಸ್ ದ ವಾಲ್. ಈ ಥರ ನೀವು ಏನು ಮಾಡಬೇಕು, ಕೂತ್ಕೊಂಡು ಎಕ್ಸಾಮನ್ನು ಏನು ಮಾಡಬೇಕು, ಬರಿಬೇಕಾಗುತ್ತೆ. ಈ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸಾಮ್ ಬರೆಯುವಾಗ ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ನಿಮ್ಮ ಫೋಕಸ್ ಒಂದು ಕಡೆ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಮೇಡ್ ಟು ಅವಾಯ್ಡ್ ದ ಕಾಪಿ ಆ್ಯಂಡ್ ಮಾಲ್ ಪ್ರಾಕ್ಟೀಸ್ ಡನ್ ವೈಲ್ ಎಕ್ಸಾಮ್ಸ್ ಆರ್ ಮೇಡ್. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಒಂದು ಸ್ಟೂಡೆಂಟ್ ಅವರು ಪೇಪರ್ಗೆ ಮಾತ್ರ ಫೋಕಸ್ ಆಗಿರ್ತಾರೆ, ಅಲ್ಲಿ ಹಿಂದೆ ಮುಂದೆ ಎಲ್ಲ ನೋಡೋಕ್ಕಾಗಲ್ಲ. ಆ್ಯಂಡ್ ಇನ್ವಿಜಿಲೇಟರ್ ಮಾತ್ರ ಅಲ್ಲಿ ಇರೋದ್ರಿಂದ ಸ್ಕ್ವಾಡ್ ಬರೋದು ಹೋಗೋದು ಅವ್ರಿಗೂ ಗೊತ್ತಾಗಲ್ಲ ಮಕ್ಕಳಿಗೆ. ಸೊ ಇದರಿಂದ ಏನಾಗುತ್ತೆ, ಮಕ್ಕಳು ಆರಾಮಾಗಿ ಎಕ್ಸಾಮನ್ನು ವಿತೌಟ್ ಪ್ಯಾನಿಕ್ ದೇ ಕ್ಯಾನ್ ರೈಟ್ ಎಕ್ಸಾಮ್ ವೆರಿ ಈಸಿಲಿ. ಸೊ ದಿಸ್ ಈಸ್ ದ ಅಪ್ಡೇಟ್ ಫ್ರಮ್ ಕರ್ನಾಟಕ ಎಜುಕೇಷನ್ ಬೋರ್ಡ್.